ಹಳೆಯದಾದ ದೇವಸ್ಥಾನದಲ್ಲಿ ನಿಂತ್ಕೊಂಡಿರ್ತಾಳೆ. ಅಲ್ಲಿ ತುಂಬಾನೇ ಕತ್ಲಿತ್ತು. ಪೂಜಾ ಹೆದರ್ಕೊಂಡು ಸುತ್ತಮುತ್ತ ನೋಡ್ತಾಳೆ. ಏನಿದು, ನಾನು ಎಲ್ಲಿ ಬಂದೆ? ಈ ಜಾಗ ಇಷ್ಟೊಂದು ವಿಚಿತ್ರ ಯಾಕೆ ಅನ್ನಿಸ್ತಿದೆ? ಆಗ ದೇವಸ್ಥಾನದಲ್ಲಿ ಜೋರಾಗಿ ಗಾಳಿ ಬೀಸುತ್ತೆ. ಅಚಾನಕ್ ಆಗಿ ಭಯಾನಕವಾಗಿ ಕಾಣ್ತಿರೋ ಬೋನ ಪೂಜಾ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನಗೆ ಗೊತ್ತಿಲ್ವಾ ಈ ಜಾಗ ಶಾಪಗ್ರಸ್ತ ಅಂತ? ಪೂಜಾ ಬೋನ ಮುಖ ನೋಡಿ ಮತ್ತೆ ಅದ್ರ ಧ್ವನಿ ಕೇಳಿ ತುಂಬಾನೇ ಹೆದರ್ಕೊಳ್ತಾಳೆ. ಅಮ್ಮ! ಪೂಜಾ ಎಚ್ಚರಾಗಿ ಹೆದರ್ಕೊಂಡು ಸುತ್ತಮುತ್ತ ನೋಡ್ತಾಳೆ. ಆಗ ಪೂಜಾ ಅಮ್ಮ ಓಡಿ ಪೂಜಾ ರೂಮ್ಗೆ ಬರ್ತಾಳೆ. ಏನಾಯ್ತು ಪೂಜಾ, ನೀ ಇಷ್ಟೊಂದು ಯಾಕೆ ಕಿರಿಸ್ತಾ ಇದೀಯಾ? ಅಮ್ಮ, ನನ್ಗೊಂದು ಕನಸು ಬಿದ್ದಿತ್ತು. ಒಂದು ಹಳೆಯ ದೇವಸ್ಥಾನ ಇತ್ತು, ಅಲ್ಲಿ ಬೋನ ಇತ್ತು. ಪೂಜಾ, ನಿಜ ಹೇಳು, ಕಾಡಿನ ಮಧ್ಯದಲ್ಲಿರೋ ದೇವಸ್ಥಾನಕ್ಕೆ ಏನಾದ್ರೂ ಹೋಗಿದ್ದೀಯಾ? ಇಲ್ಲ ಅಮ್ಮ, ನಾನ್ಯಾಕೆ ಅಲ್ಲಿಗೆ ಹೋಗ್ಲಿ? ನನಗ್ ಕನಸು ಬಿದ್ದಿತ್ತು ಅಷ್ಟೇ. ಸ್ವಲ್ಪ ಹೊತ್ತಾದ್ಮೇಲೆ ಪೂಜಾ ಆಫೀಸ್ಗೆ ಹೋಗ್ತಾಳೆ. ಅವಳ ಮುಖದಲ್ಲಿ ಬೇಜಾರು ಮತ್ತೆ ಸುಸ್ತು ಕಾಣಿಸ್ತಾ ಇತ್ತು. ಅವಳನ್ನ ನೋಡಿ ಅವಳ ಫ್ರೆಂಡ್ಸ್ ತಾಶು, ಆರ್ತಿ ಮತ್ತೆ ಆರ್ಯನ್ ಅವಳ ಹತ್ರ ಕೇಳ್ತಾರೆ, ಏನಾಯ್ತು ಪೂಜಾ, ಇಷ್ಟೊಂದು ಬೇಜಾರಲ್ಲಿ ಯಾಕಿದೀಯಾ? ಎಲ್ಲ ಸರಿಯಾಗಿದೆಯಾ? ಹೌದು ಪೂಜಾ, ನೀನ್ ಯಾವಾಗ್ಲೂ ಖುಷಿಯಾಗಿರ್ತೀಯ, ಆದ್ರೆ ಇವತ್ತು ಡಲ್ಲಾಗಿ ಕಾಣಿಸ್ತಾ ಇದೀಯಾ. ನಿನ್ನೆ ರಾತ್ರಿ ನನ್ಗೆ ಒಂದ್ ಕೆಟ್ಟ ಕನಸು ಬಿದ್ದಿತ್ತು. ಅವಳ ಫ್ರೆಂಡ್ಸು ಅವಳು ಹೇಳಿರೋ ಮಾತುಗಳನ್ನ ಕೇಳಿಸ್ಕೊತಾ ಇದ್ರು. ನನ್ ಕನ್ಸಲ್ಲಿ ಒಂದು ಹಳೆ ದೇವಸ್ಥಾನನ ನೋಡಿದೆ. ಅಲ್ಲಿ ಭಯಾನಕವಾಗಿರೋ ಬೋನ ಇತ್ತು. ಅದು ನನ್ಗೆ ವಿಚಿತ್ರವಾಗಿರೋ ವಿಷಯ ಹೇಳ್ತು. ಅದ್ರ ಮುಖ ನೋಡಿ ನನ್ಗೆ ಇನ್ನೂ ಭಯ ಹೋಗಿಲ್ಲ. ಆರ್ಯನ್, ನಾವಲ್ಲಿ ಹೋಗಿ ಏನಾದ್ರೂ ತಪ್ಪು ಮಾಡಿದ್ವಾ? ನಾವ್ ಆ ದೇವಸ್ಥಾನ ಒಳಗಡೆ ಹೋಗಿದ್ದಕ್ಕೆ ಏನಾದ್ರೂ ದೊಡ್ಡ ತಪ್ಪಾಯ್ತಾ? ತಾಶು, ಇದೆಲ್ಲ ಬಕ್ವಾಸ್ ಅಷ್ಟೇ. ಪೂಜಾಗೆ ಕೇವಲ ಭ್ರಮೆ ಅಷ್ಟೇ. ನಾವು ಅಲ್ಲಿಗೆ ಹೋಗಿದ್ ನಿಜಾನೇ, ಆದ್ರೆ ಅಲ್ಲಿ ಅಂಥದ್ದು ಏನೂ ಆಗಲ್ಲ. ನೀನು ವಿನಾಕಾರಣ ಹೆದರ್ಕೋತಾ ಇದೀಯಾ. ನಡಿ, ಈಗ ನಮ್ಮ ಕೆಲಸ ಮಾಡೋಣ. 3 ಜನ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಸಂಜೆ ಆದ್ಮೇಲೆ ತಾಶು ತನ್ನ ಮನೆಗೆ ಹೋಗ್ತಾಳೆ. ರಾತ್ರಿ ಸಮಯದಲ್ಲಿ ತಾಶು ತನ್ನ ಕೋಣೆಯಲ್ಲಿ ಮಲ್ಕೊಂಡಿರ್ತಾಳೆ. ಅಚಾನಕ್ ಆಗಿ ಏನೋ ಒಂದು ಶಬ್ದ ಅವಳ ಕಿವಿ ಕೇಳಿಸುತ್ತೆ. ಯಾರು? ಆಗ ಅವಳು ನೋಡ್ತಾಳೆ, ಅವಳ ಮುಂದೆ ಒಂದು ಭಯಾನಕವಾದ ಬೋನ ತುಂಬಾ ವಿಚಿತ್ರವಾಗಿ ನಗ್ತಾ ತಾಶುನೇ ನೋಡ್ತಾ ಇರುತ್ತೆ. ನೀನೇನೆಲ್ಲ ನೋಡ್ತಿದ್ಯೋ ಅದೆಲ್ಲ ನಿಜಾನೇ. ನೀವೆಲ್ಲ ನನ್ನ ಜಾಗನ ಅಪವಿತ್ರ ಮಾಡಿದಿರಾ. ಈಗ ಈ ಆಟ ಶುರುವಾಗಿದೆ. ತಾಶು ಹೆದರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಬೋನ ತಾಶು ಮೇಲೆ ಅಟ್ಯಾಕ್ ಮಾಡುತ್ತೆ. ತಾಶುನ ಸಾಯಿಸ್ಬಿಡುತ್ತೆ. ಪೂಜಾ ತನ್ನ ರೂಮ್ ಅಲ್ಲಿದ್ಲು. ಅವಳ ಫೋನ್ಗೆ ಒಂದು ಕಾಲ್ ಬರುತ್ತೆ. ಅದು ಆರ್ಯನ್ ಕಾಲ್ ಆಗಿರುತ್ತೆ. ಪೂಜಾ, ನಿನ್ನೆ ತಾಶುನ ಯಾರೋ ಸಾಯಿಸಿದ್ದಾರೆ. ಮತ್ತೆ ಆಂಡಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇದೇಗಾಗುತ್ತೆ? ತಾಶು ಮತ್ತೆ ಆಂಡಿ ಇಬ್ರು ಕೂಡ ಆಫೀಸಿಗೆ ಬಂದಿರ್ಲಿಲ್ಲ. ಪೂಜಾ, ನನಗನ್ಸುತ್ತೆ ನಾವೇನಾದ್ರೂ ಒಂದ್ ಮಾಡ್ಲೇಬೇಕು. ಆರ್ತಿ ನನ್ ಜೊತೆ ಇದ್ದಾಳೆ. ನಾವು ನಿಮ್ ಮನೆಗೆ ಬರ್ತೀವಿ. ಈಗ ನಾವು ಆ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ತಡೆದಂತ ಸಾಧುನ ನಾವು ಭೇಟಿ ಆಗ್ಲೇಬೇಕು. ನೆನ್ಪಿದ್ಯಾ? ಅವ್ರು ಹೇಳಿದ ಮಾತುಗಳನ್ನೆಲ್ಲ ನಾವು ತಮಾಷೆಗೆ ತಗೊಂಡು ನಗಾಡಿದ್ವಿ. ಈಗ ನಾವು ಅವನ ಹತ್ರ ಸಹಾಯ ಕೇಳಲೇಬೇಕು. ಆರ್ಯನ್ ಇಷ್ಟ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಪೂಜಾ ತುಂಬಾನೇ ಹೆದರ್ಕೊಂಡಿರ್ತಾಳೆ. ಆಗ ಅವಳಮ್ಮ ಅಲ್ಲಿಗೆ ಬರ್ತಾಳೆ. ಪೂಜಾ, ನಿನ್ ಮಾತನ್ನ ನಾನು ಕೇಳಿಸ್ಕೊಂಡೆ. ನಿಜ ಹೇಳು, ಹಿಮಾಲಯದ ಹತ್ರ ಇರೋ ಕಾಡಲ್ಲಿ ಆ ಆದಿವಾಸಿ ಕಾಡ್ಗೇನಾದ್ರೂ ಹೋಗಿದ್ರಾ? ಅಲ್ಲಿ ಶಾಪಗ್ರಸ್ತ ಒಂದ್ ದೇವಸ್ಥಾನ ಇದೆ. ಹೌದು ಅಮ್ಮ, ನಾವಲ್ಲಿಗೆ ಹೋಗಿದ್ವಿ, ಫ್ರೆಂಡ್ಸ್ ಎಲ್ಲ ಸುತ್ತಾಡೋಕೆ. ನಿನಗೆ ಗೊತ್ತಾ, ನನ್ನ ತಾತ ಹೇಳ್ತಿದ್ರು ಆ ದೇವಸ್ಥಾನ ಶಾಪಗ್ರಸ್ತ ಆಗಿದೆ ಅಂತೆ. ನೀ ತುಂಬಾ ದೊಡ್ಡ ತಪ್ಪು ಮಾಡ್ದೆ. ಇವಾಗೇನ್ ಮಾಡ್ತೀಯಾ? ಆರ್ಯನ್ ಮತ್ತೆ ಆರ್ತಿ ನನ್ ಮೀಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ನಾವ್ ಆ ಸಾಧುನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಅವರು ನಮ್ಮನ್ನ ಒಳಗಡೆ ಹೋಗಕ್ಕೆ ತಡೆ ಹಿಡ್ದಿದ್ರು. ಅವರೇ ನಮ್ಗೆ ಸಹಾಯ ಮಾಡಕ್ಕಾಗೋದು. ನನ್ಗೆ ಪೂರ್ತಿ ಕತೆ ಹೇಳು. ಗೆಳೆಯರೇ, ನನಗೆ ಆಫೀಸ್ ಕೆಲಸ ಇಂದ ತುಂಬಾನೇ ಸುಸ್ತಾಗಿದೆ. ಇನ್ ನನ್ನ ಕೈಲಿ ಆಗಲ್ಲ ಕಣ್ರೋ. ನನಗೆ ಬ್ರೇಕ್ ಬೇಕು. ಹಾಗಾದ್ರೆ ಸುತ್ತಾಡಕ್ ಹೋಗೋಣವಾ? ಚೆನ್ನಾಗಿರುತ್ತೆ, ಸ್ವಲ್ಪ ಫ್ರೆಶ್ ಅನ್ಸುತ್ತೆ. ಬನ್ನಿ, ಇಲ್ಲಿ ಹತ್ರ ಇರೋ ಕಾಡಲ್ಲಿ ಹೋಗೋಣ. ನಾನ್ ಕೇಳ್ಪಟ್ಟೆ ಹಿಮಾಲಯದ ಹತ್ರ ಇರೋ ಕಾಡು ತುಂಬಾ ಚೆನ್ನಾಗಿದೆ ಅಂತೆ. ನನ್ನ ಐಡಿಯಾ ಹೇಗಿದೆ? ಐಡಿಯಾ ಏನೋ ಚೆನ್ನಾಗಿದೆ. ರೆಡಿ ಆಗೋಣ. ನಾಳೆಯಿಂದ ನಾವೆಲ್ಲರೂ ಕೂಡ ಹಾಲಿಡೇಸ್ನ ಎಂಜಾಯ್ ಮಾಡೋಣ. ಎಲ್ರೂ ಅಲ್ಲಿ ಹೋಗಕ್ಕೆ ಒಪ್ಕೋತಾರೆ. ಮಾರನೇ ದಿನ ಅಲ್ಲಿಗೆ ಹೋಗಕ್ಕೆ ತಯಾರಿ ನಡೆಸ್ತಾರೆ. ಪೂಜಾ ತನ್ನ ಬ್ಯಾಗಲ್ಲಿ ತನಗ್ ಬೇಕಾಗಿರೋ ವಸ್ತುಗಳನ್ನ ಪ್ಯಾಕ್ ಮಾಡ್ತಾ ಇದ್ಲು. ಆಗ ಅವರಮ್ಮ ಅಲ್ಲಿಗೆ ಬರ್ತಾರೆ. ಪೂಜಾ, ಇಷ್ಟೊಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದೀಯಾ? ಅಮ್ಮ,
ಫ್ರೆಂಡ್ಸ್ ಎಲ್ಲ ಸುತ್ತಾಡಕ್ ಹೋಗ್ತಾ ಇದೀವಿ. ತಾಶು ಹೇಳಿದ್ಲು ಹಿಮಾಲಯದ ಹತ್ರ ಇರೋ ಕಾಡ್ಗೆ ಹೋಗೋಣ ಅಂತ. ಆ ಕಾಡ್ ಚೆನ್ನಾಗಿದೆ ಅಂತೆ. ಪೂಜಾ ಅಮ್ಮ ಆ ವಿಷಯನ ಕೇಳಿ ಗಂಭೀರ ಆಗ್ತಾಳೆ. ನೋಡು, ಆ ಕಾಡಿನ ಬಗ್ಗೆ ನಾನು ವಿಚಿತ್ರವಾದ ಸುದ್ದಿಗಳನ್ನ ಕೇಳ್ಪಟ್ಟಿದೀನಿ. ಅಲ್ಲಿ ಒಂದು ಶಾಪಗ್ರಸ್ತ ಬೋನ ಇದೆ. ಜನರು ಹೇಳ್ತಾರೆ ಆ ದೇವಸ್ಥಾನ ಒಳಗಡೆ ಯಾರು ಹೋಗ್ತಾರೋ ಅಲ್ಲಿ ಕೆಟ್ಟ ಶಕ್ತಿಗಳು ಆಕ್ರಮಣ ಮಾಡುತ್ತೆ ಅಂತೆ. ಅಮ್ಮ, ನೀವಂತೂ ಇದೆಲ್ಲ ಕತೆಗಳು ಅಷ್ಟೇ. ನನ್ಗಿದ್ರ ಮೇಲೆ ನಂಬಿಕೆ ಇಲ್ಲ. ನಾವು ಸುತ್ತಾಡಕ್ ಹೋಗ್ತಾ ಇದೀವಿ, ಚಿಂತೆ ಮಾಡ್ಬೇಡಿ. ಮಾರನೇ ದಿನ ಅವ್ರೆಲ್ರೂ ಕಾಡಿನೊಳಗಡೆ ಖುಷಿಯಿಂದ ಸುತ್ತಾಡ್ತಾ ಇದ್ರು. ನೋಡಿ, ಈ ಜಾಗ ಎಷ್ಟೊಂದು ಸುಂದರವಾಗಿದೆ. ನನಗಿಲ್ ಬಂದು ತುಂಬಾನೇ ಸಂತೋಷ ಆಯ್ತು. ಬನ್ನಿ, ಇದನ್ನ ಒಳಗಡೆ ನೋಡೋಣ. ನಿಂತ್ಕೊಳ್ಳಿ, ನೀವ್ಯಾರು ಕೂಡ ಈ ಮಂದಿರದೊಳಗಡೆ ಹೋಗ್ಬಾರ್ದು. ಇದು ಶಾಪಗ್ರಸ್ತ. ಇದರಲ್ಲಿ ಬೋನಿಯ ಆತ್ಮ ಬಂದಿಯಾಗಿದೆ. ಒಂದ್ ವೇಳೆ ನೀವು ಒಳಗೆ ಹೋದ್ರೆ ಅದರ ಕೋಪ ನಿಮ್ಮನ್ನ ಬಲಿ ತಗೊಳುತ್ತೆ. ಯಾವ ಬೋನ? ನೀವೇನ್ ಹೇಳ್ತಾ ಇದ್ದೀರಾ ಬಾಬಾ? ಈ ಬೋನ 1000 ವರ್ಷಗಳ ಹಿಂದೆ ಈ ಕಾಡಿನ ರಾಜನಾಗಿದ್ದ. ಅವನು ರಾಕ್ಷಸರ ಪೂಜಾರಿಯಾಗಿದ್ದ. ಮತ್ತೆ ತನ್ನ ಪ್ರಜೆಗಳ ರಕ್ತವನ್ನೇ ಕುಡಿತಾ ಇದ್ದ. ಅವನು ಆದಿವಾಸಿಗಳು ಅವನನ್ನ ಸಾಯಿಸಿದಾಗ ಅವನ ಆತ್ಮ ಜನರ ಜೀವನನ ಹಾಳು ಮಾಡಕ್ ಶುರು ಮಾಡ್ತು. ಆಗ ಒಬ್ಬ ತಾಂತ್ರಿಕ ಅವನ ಆತ್ಮವನ್ನ ಈ ಮಂದಿರದಲ್ಲಿ ಬಂದಿ ಮಾಡಿಟ್ಟ. ಆದ್ರೆ ನೀವು ಒಳಗಡೆ ಹೋದ್ರೆ ಆ ಆತ್ಮವನ್ನ ಜಾಗೃತಗೊಳಿಸಿದಾಗುತ್ತೆ. ಮತ್ತೆ ಅವನು ನಿಮ್ಮನ್ನ ಯಾರನ್ನೂ ಸುಮ್ನೆ ಬಿಡಲ್ಲ. ಬಾಬಾ, ನೀವ್ ಯಾವ್ದೋ ಹಳೆ ಕತೆ ಎಲ್ಲ ಹೇಳ್ಕೊಂಡು ಅದು ಮೂಢನಂಬಿಕೆ ಅಷ್ಟೇ. ನಾವು ಒಳಗೆ ಹೋಗ್ತಾ ಇದೀವಿ. ಅವ್ರೆಲ್ರೂ ಸಾಧು ಮಾತ್ ಕೇಳ್ದೆ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಮತ್ತೆ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಆಚೆ ಬರ್ತಾರೆ. ನೀವೆಲ್ರೂ ಕೂಡ ತುಂಬಾ ದೊಡ್ಡ ತಪ್ಪನ ಮಾಡಿದಿರಾ. ಈಗ ಅವನು ಎದ್ದಿದ್ದಾನೆ. ಇನ್ನು ಆ ಬೋನ ನಿಮ್ಮನ್ನ ಹಿಂಬಾಲಿಸ್ತಾನೆ. ಮತ್ತೆ ಒಬ್ರಾದ್ಮೇಲೆ ಒಬ್ರ ಪ್ರಾಣವನ್ನ ತಗೊಳ್ತಾನ ಅವನು. ನಡೆದಿರೋ ಎಲ್ಲ ವಿಷಯವನ್ನ ಪೂಜಾ ಹೇಳ್ತಾಳೆ. ಆಗ ಬಾಗ್ಲ ಕಡೆಯಿಂದ ಶಬ್ದ ಬರುತ್ತೆ. ಯಾರಿರ್ಬೋದು? ಬಾಗ್ಲನ್ನ ತೆಗಿತಾರೆ. ಆರ್ಯನ್ ಮತ್ತೆ ಆರ್ತಿ ಮನೆಗ್ ಬಂದಿರ್ತಾರೆ. ಪೂಜಾ, ನಾವ್ ಈ ಕೂಡ್ಲೆ ಹೊರಡ್ಬೇಕಾಗತ್ತೆ. ಸಾಧುನ ಭೇಟಿ ಆಗೋದೇ ನಮ್ಮ ಕೊನೆಯ ಪ್ರಯತ್ನ. ತಾಶುಗೆ ಏನೆಲ್ಲ ಆಯ್ತೋ ನಾವು ಅದನ್ನ ಕೇರ್ಲೆಸ್ ಮಾಡಕ್ಕಾಗಲ್ಲ. ನಾವು ಆ ಸಾಧು ಹತ್ರ ಹೋಗ್ಬೇಕು. ಅವ್ರು ನಮ್ಗೆ ಎಚ್ಚರಿಕೆ ಕೊಟ್ಟಿದ್ರು, ಆದ್ರೆ ನಾವು ಅವ್ರ ಮಾತೇ ಕೇಳಲಿಲ್ಲ. ಅವರೇ ನಮ್ಮನ್ನ ಕಾಪಾಡಕ್ಕಾಗೋದು. ಸ್ವಲ್ಪ ಹೊತ್ತಾದ್ಮೇಲೆ ಪೂಜಾ, ಆರ್ಯನ್ ಮತ್ತೆ ಆರ್ತಿ ಕಾಡಿನ ಮಧ್ಯದಲ್ಲಿರೋ ಹಳೆಯದಾದ ದೇವಸ್ಥಾನದ ಮುಂದೆ ಬಂದು ನಿಂತಿರ್ತಾರೆ. ಆಗ ಆ ಸಾಧು ಅಲ್ಲಿಗೆ ಬರ್ತಾರೆ. ಸಾಧು ಅವರನ್ನ ನೋಡಿ ಹೇಳ್ತಾರೆ, ನಾನ್ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೆ, ಆದ್ರೆ ನೀವ್ಯಾರು ನನ್ನ ಮಾತನ್ನ ಕೇಳಲೇ ಇಲ್ಲ. ಈಗ ಆ ಶಕ್ತಿ ಮುಕ್ತವಾಗಿದೆ. ಮತ್ತೆ ಅವನನ್ನ ತಡೆಯೋದು ತುಂಬಾ ಕಷ್ಟ ಆಗುತ್ತೆ. ಸಾಧು ಬಾಬಾ, ನಮ್ಮನ್ನ ಕಾಪಾಡಿ. ತಾಶು ಈಗ ಈ ಲೋಕದಲ್ಲಿಲ್ಲ. ಮತ್ತೆ ಹ್ಯಾಂಡಿಗೆ ಏನಾಯ್ತು ಅಂತ ಗೊತ್ತಾಗ್ತಾನೂ ಇಲ್ಲ. ನನ್ ಕನ್ಸಲ್ ಕೂಡ ಬೋನನ ನೋಡಿದ್ದೆ. ಅದ್ ನನ್ಗೆ ಎಚ್ಚರಿಕೆ ಕೊಡ್ತಾ ಇತ್ತು. ಸಾಧು ಗಂಭೀರವಾಗಿ ವಿಷಯನ ಹೇಳ್ತಾನೆ. ನಿಮ್ಮ ಫ್ರೆಂಡ್ ಆಂಡಿ ಇದೇ ಮಂದಿರದಲ್ಲಿದ್ದಾರೆ. ನಾವ್ ಏನ್ ಮಾಡ್ಬೇಕು? ನೀವು ನಮ್ಗೆ ಹೇಳಿ. ಈಗ ಏನಾಗುತ್ತೋ ಅದನ್ನ ತಡೆಯೋದು ಕಷ್ಟನೇ. ಆದ್ರೆ ಕೂಡ ನಾನ್ ನಿಮ್ಗೆ ಸಹಾಯ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಸಾಧು ಜೊತೆ ಪೂಜಾ, ಆರ್ಯನ್ ಮತ್ತೆ ಆರ್ತಿ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಮತ್ತೆ ನೋಡ್ತಾರೆ, ಅಲ್ಲಿ ಆಂಡಿ ನೆಲದ ಮೇಲೆ ಬಿದ್ದಿರ್ತಾನೆ. ಅಲ್ಲಿ ಒಂದು ಕಪ್ಪು ನೆರಳು ಮೂರ್ತಿಯಿಂದ ಹೊರಗಡೆ ಬರುತ್ತೆ. ಅದು ನಿಧಾನವಾಗಿ ಬೋನ ಆಗಿ ಬದಲಾಗುತ್ತೆ. ಬೋನ ಅವ್ರ ಮುಂದೆ ಪ್ರತ್ಯಕ್ಷ ಆಗ್ಬಿಡುತ್ತೆ. ಅದ್ರ ಕಣ್ಣು ಕೆಂಪ್ಗೆ ಮತ್ತೆ ಹಲ್ಲು ಕೋರೆ ಹಲ್ ತರ ತುಂಬಾನೇ ಭಯಾನಕವಾಗಿರುತ್ತೆ. ನೀವೆಲ್ಲ ನನ್ನ ನಿದ್ದೆನ ಹಾಳು ಮಾಡಿದ್ರಿ ತಾನೇ. ಈಗ ನಾನು ನಿಮ್ಮ ಈ ತಪ್ಪಿಗೆ ಶಿಕ್ಷೆ ಕೊಡ್ತೀನಿ. ಬೋನ ಗಾಳಿಯಲ್ಲಿ ಹಾರುತ್ತೆ ಮತ್ತೆ ಆರ್ಯನ್ನ ಸಾಯಿಸ್ಬಿಡುತ್ತೆ. ಆರ್ಯನ್ನ ಸಾಯಿಸಿದ್ಮೇಲೆ ಬೋನ ಆರ್ತಿನ ಸಾಯಿಸಕ್ಕೆ ಹೋಗುತ್ತೆ. ಆಗ ಆರ್ತಿ ಜೋರಾಗಿ ಕಿರ್ಚಿ ಸತ್ತು ಹೋಗ್ಬಿಡ್ತಾಳೆ. ಪೂಜಾ ದೇವಸ್ಥಾನದಿಂದ ಹೊರಗಡೆ ಬರೋಕ್ಕೆ ಓಡ್ತಾ ಇರ್ತಾಳೆ. ಆಗ ಸಾಧು ಹೊರಗಡೆಯಿಂದ ಬಾಗ್ಲನ್ನ ಮುಚ್ಚಿಬಿಡ್ತಾನೆ. ಬಾಬಾ, ಬಾಗ್ಲನ್ನ ತೆಗೀರಿ, ನನಗ್ ಹೊರಗಡೆ ಹೋಗಕ್ ಬಿಡಿ ದಯವಿಟ್ಟು. ಇಲ್ಲ, ನೀನೀಗ ಇದನ್ನ ಎದುರಿಸಲೇಬೇಕಾಗತ್ತೆ. ನೀವೆಲ್ಲ ಏನ್ ಮಾಡಿದಿರೋ ಅದ್ರ ಪರಿಣಾಮ ಇದೇನೆ. ನಾನು ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಈ ಕೆಟ್ಟ ಶಕ್ತಿ ಆಚೆ ಬರೋದಕ್ಕೆ ನಾನ್ ಬಿಡೋದಿಲ್ಲ. ಪೂಜಾ ಕಿರುಚಾಟ ಆ ದೇವಸ್ಥಾನದ ತುಂಬಾ ಕೀಳ್ ಬರುತ್ತೆ. ಸ್ವಲ್ಪ ಹೊತ್ತಲ್ಲೇ ಎಲ್ಲ ಶಾಂತವಾಗ್ಬಿಡುತ್ತೆ.